ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ನಲ್ಲಿ ಕುಕಿಂಗ್ ಸೀರೀಸ್ ಅಂತಲೇ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಡೈಲಿ ವ್ಲಾಗ್ಸ್ ಜೊತೆಗೆ. ಸೊ ಹಾಗೆ ನಿಮಗೆ ಫಟಾಫಟ್ ಅಂತ ಸಿಗುತ್ತೆ. ಸೊ ಅಂದರೆ ಈ ಫುಲ್ ಕುಕ್ಕಿಂಗ್ ಒಂದು ರೆಸಿಪಿನ ಮಾಡ್ತಿದ್ದೀನಿ ಅಂದರೆ ಫುಲ್ ಕುಕ್ಕಿಂಗು. ಸೊ ಹಾಗಾಗಿ ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಥರ ಜಸ್ಟ್ ಒಂದು 1 ಅವರ್ ಆಯಿತು ಆಫೀಸಿಂದ ಬಂದಮೇಲೆ. ಸೊ ನೈಟ್ ನಾವು ಯೂಶ್ವಲಿ ಲೈಟ್ ಫುಡ್ ತಗೊಳ್ಳೋದು, ಹಾಗಾಗಿ ಸೊ ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಡೀಟೇಲ್ಡಾಗಿ ತೋರಿಸ್ತೀನಿ, ರೆಸಿಪಿ ಕೂಡ ತೋರಿಸ್ತೀನಿ, ಹಾಗೆ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಈಸಿ ಆ್ಯಂಡ್ ಕ್ವಿಕ್ಕಾಗಿ ತೋರಿಸ್ತೀನಿ. ಓಕೆನಾ, ಲೆಟ್ಸ್ ಸ್ಟಾರ್ಟ್. ಬಾಸ್ಮತಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಲಾಂಗ್ದು ಬಾಸ್ಮತಿ ರೈಸ್ ಏನಲ್ಲ ಇದು, ಸೊ ಮೀಡಿಯಮ್ ಆಗಿರೋದೊಂದು ಬಾಸ್ಮತಿ ರೈಸು. ಸೊ ನಮಗೆ ಒಂದು 4-5 ಜನ, ಅಂದರೆ ಲೆಕ್ಕ ತೊಗೊಂಡ್ರೆ 4 ಜನ ಅಂತಲೇ ಅಂದ್ಕೊಳ್ಳಿ. ನಾ ಪ್ರಕುಲ್ ದಶಿಕ ಸೇರಿ ಒಬ್ಬರು ಅಂತ ನಾನು ಲೆಕ್ಕ ತೊಗೊಳ್ತೀನಿ. ಸೊ 4 ಜನಕ್ಕೆ ನಾನು ಲೈಟ್ ಫುಡ್ಡಾಗಿ ತಿಂತೀವಲ್ಲ, ಸೊ ಹಾಗಾಗಿ ನಾನು 1.5 ಲೋಟದಷ್ಟು ನಾನು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮೊದಲು ವಾಶ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ಇದಕ್ಕೆ 1.5 ಲೋಟದಷ್ಟು ನಾನು ಏನು ಅಕ್ಕಿ ಹಾಕ್ಕೊಂಡಿದ್ನಲ್ಲ, ಇದಕ್ಕೆ ಒಂದು 2.5 ಇಲ್ಲ 2.25 ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು 80% ಬೆಂದರೆ ಸಾಕು. ಏನಕ್ಕಂದರೆ ನಾವು ಫ್ರೈಡ್ ರೈಸ್ ಮಾಡೋವಾಗ ಮತ್ತೆ ಅದರಲ್ಲಿ ಸ್ವಲ್ಪ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮತ್ತು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದಿರುತ್ತಲ್ಲ, ಹಾಗಾಗಿ ಒಂದು 80% ಬೆಂದರೆ ಸಾಕು. ಜಾಸ್ತಿ ಮೆತ್ತಗಿದ್ರೆ ಫ್ರೈಡ್ ರೈಸ್ ಚೆನ್ನಾಗಿರಲ್ಲ. ಸೊ ಇದೊಂದು 2-3 ವಿಸಲ್ಲು ಹಾಕಿಸ್ತೀನಿ ನಾನು. ಫ್ರೈಡ್ ರೈಸ್ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟ್ 1, ಕ್ಯಾಪ್ಸಿಕಮ್ ಇದು ಫುಲ್ ಏನು ಬಳಸಲ್ಲ, ಒಂದು 1/2, ಹಸಿರು ಮೆಣಸಿನ್ಕಾಯಿ 3, ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯೇ ಮಾಡ್ಕೊಳ್ಳೋದು, ಖಾಲಿ ಆಗಿಬಿಟ್ಟಿತ್ತು ಹಂಗಾಗಿ ಇದು. ಗರಂ ಮಸಾಲ, ಪೆಪ್ಪರ್ ಪೌಡರ್ ಇದು ಖಾರಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು, ಒಂದು ಸ್ವಲ್ಪ ಟೊಮೆಟೊ ಸಾಸು ಮತ್ತು ಸೋಯಾ ಸಾಸ್ ಇಷ್ಟೇ. ಒಂದು ಸ್ವಲ್ಪ ಖಾರ ಇದೆ ಆಗುತ್ತೆ ಪೆಪ್ಪರ್ ಪೌಡರು, ಹಸಿರು ಮೆಣಸಿನ್ಕಾಯಿ. ಸೊ ಹಂಗಾಗಿ ನಾನು ಮತ್ತೆ ಚಿಲ್ಲಿ ಸಾಸು, ಖಾರದ ಪುಡಿ, ಧನಿಯಾ ಪುಡಿ ಏನೂ ಯೂಸ್ ಮಾಡಲ್ಲ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು, ಆಯಿಲು, ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ. ಸೊ ಇಷ್ಟೇ. ಸೊ ಇದನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ರೆಸಿಪಿನ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನಾನು ಮೊದಲು ಕಡಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಎಣ್ಣೆನ ಅಂತ ಜಾಸ್ತಿ ಮತ್ತು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ, ಒಂಚೂರು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಜಜ್ಜಿ ಇದು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನು ಶುಂಠಿ ಪೇಸ್ಟ್ನ ಯೂಸ್ ಮಾಡ್ತೀನಿ. ಮತ್ತು ಸ್ವಲ್ಪ ಇಲ್ಲಿ ನಾನು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನೋಡಿಕೊಂಡು ಹಾಕ್ಕೋಬೋದು. ಇನ್ನು ವೆಜಿಟೇಬಲ್ಸು ನಾನು ಕ್ಯಾಬೇಜ್ ಆಗಲೇ ತೋರಿಸಲಿಲ್ಲ, ಮಿಸ್ ಮಾಡಿಬಿಟ್ಟೆ. ಕ್ಯಾಪ್ಸಿಕಮು, ಬೀನ್ಸು, ಕ್ಯಾಬೇಜು, ಕ್ಯಾರೆಟು. ಸೊ ಇದಿಷ್ಟನ್ನು ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಆಯಿಲಲ್ಲೇ ಚೆನ್ನಾಗಿ ಇದು 50% ಬೇಯಬೇಕು. ಆ್ಯಂಡ್ ವೆಜ್ ಫ್ರೈಡ್ ರೈಸ್ಗೆ ಏನು ಗೊತ್ತಾ, ಫುಲ್ಲು ಬೇಯಿಸಬಾರದು, ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಕ್ರಂಚಿ ಆಗಿದ್ದರೆ ಚೆನ್ನಾಗಿರುತ್ತೆ. ಮಾಮೂಲಿ ಸಾಂಬಾರಿಗೆಲ್ಲ ಹೆಂಗೆ ನಾವು ಬೇಯಿಸ್ತೀವಿ ಆ ರೀತಿ ಫ್ರೈ ಆಗಬಾರ್ದು. ಕ್ರಂಚಿ ಆಗಿದ್ದರೆ ಫ್ರೈಡ್ ರೈಸ್ಗೆ ತಿನ್ನೋವಾಗ ತುಂಬಾ ಮಜಾ ಇರುತ್ತೆ ತಿನ್ನೋವಾಗ. ಇನ್ನು ಇದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು. ಸೊ ಇದ್ರ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಫ್ರೈಡ್ ರೈಸ್ ಬೇಗನೆ ಮಾಡ್ಕೋಬೋದು. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಬಿಟ್ರೆ ವಿತಿನ್ ಒಂದು 10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. 10 ನಿಮಿಷದ ಒಳಗಡೆ ವೆಜ್ ಫ್ರೈಡ್ ರೈಸ್ ಆಗೋಗುತ್ತೆ. ಮತ್ತು ಬಿಸಿದು ಸರ್ವ್ ಮಾಡ್ಬೋದು. ಗೆಸ್ಟ್ಗಳು ಯಾರೇ ಬಂದ್ರೂ, ಇಲ್ಲ ಮಕ್ಕಳಿಗೇನಾದರೂ ಒಂದು ಮಾಮೂಲಿ ಅನ್ನ ಸಾಂಬಾರು ತಿಂದು ಬೋರ್ ಹೊಡೆದಿದ್ರೆ ಇದನ್ನು ಮಾಡ್ಕೋಬೋದು. ಇನ್ನು ಬಾಸ್ಮತಿ ರೈಸ್ ನಾನು ಕುಕ್ ಮಾಡ್ಕೊಂಡಿದ್ದೆ, ಇದು ಫುಲ್ಲು ಹಾಕ್ಕೊಂಡಿದ್ದೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಎಲ್ಲೂ ಕೂಡ ಉಪ್ಪನ್ನ ಹಾಕಿಲ್ಲ. ಸೊ ವೆಜಿಟೇಬಲ್ಸ್ ಫ್ರೈ ಮಾಡೋವಾಗಲೂ ಹಾಕಿಲ್ಲ. ರೈಸ್ ಎಲ್ಲ ಆದಮೇಲೆ ನಾನು ನೋಡಿಕೊಂಡು ಸ್ವಲ್ಪ ನೈಸ್ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ, ಏನಕ್ಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ನಾನು ಗರಂ ಮಸಾಲೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೇಯ್ನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗರಂ ಮಸಾಲೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನಾನು ಅರಶಿನ ಎಲ್ಲ ಯೂಸ್ ಮಾಡೋದಿಲ್ಲ. ಸೊ ಇದರಲ್ಲೇ ಒಂದು ಒಳ್ಳೆ ಕಲರ್ ಕೊಡುತ್ತೆ ರೈಸ್ಗೆ. ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು. ಟೊಮೆಟೊ ಸಾಸ್ನ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಟೇಸ್ಟಿಗೆ ಅಷ್ಟೇ. ಇದು ಕೂಡ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ.
ಸೊ ಒಂಥರ ಸ್ಟ್ರೀಟ್ ಸ್ಟೈಲ್, ನಮಗೆ ಇದು ಮಕ್ಕಳು ತಿಂದಾಗ ಸ್ಟ್ರೀಟ್ ಸ್ಟೈಲ್ ಫುಡ್ಡೇ ವೆಜ್ ಫ್ರೈಡ್ ರೈಸೇ ಅಂತಲೇ ಅನಿಸುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಾಮೂಲಿ ನೀವು ಅನ್ನ ಸಾಂಬಾರು, ಈ ಬಿಸಿಬೇಳೆ ಬಾತು, ಪುಳಿಯೋಗರೆ ಎಲ್ಲ ಹೆಂಗೆ ಮಿಕ್ಸ್ ಮಾಡ್ತೀರಾ ಆ ಥರದ್ದು ಹಂಗೆ ಮಿಕ್ಸ್ ಮಾಡಬಾರ್ದು. ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ವೆಜ್ ಫ್ರೈಡ್ ರೈಸ್ಗೆ. ಆ್ಯಂಡ್ ವೆಜ್ ಫ್ರೈಡ್ ರೈಸು ನೀವು ಫ್ರೈ ಮಾಡೋವಾಗ ಅಷ್ಟೂ ಹೈ ಫ್ಲೇಮಲ್ಲಿ ಮಾಡ್ಕೋಬೇಕು. ಇದಾದಮೇಲೆ ರೈಸ್ನ ಹಾಕ್ಕೊಂಡು, ಅನ್ನನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ ಅದು ಆ ಸ್ಮೋಕಿ ಅನ್ನೋದು ಅದು ಹೊಗೆ ಇನ್ನೂ ಬರ್ತಾನೇ ಇದೆ. ಇದು ಬಿಸಿಯಾಗಿ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಯಾವುದಾದ್ರೂ ಒಂದು ಶೇರ್ವ ಮಾಡ್ಕೊಂಡು ತಿನ್ಬೋದು, ಇಲ್ಲ ಹಾಗೇ ತಿಂದ್ರೂ ಒಳ್ಳೆ ಟೇಸ್ಟ್ ಇರುತ್ತೆ. ಬಟ್ ಸಲಾಡ್ಸ್ ಮಾತ್ರ ಕಂಪಲ್ಸರಿ ಇರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಫ್ರೈಡ್ ರೈಸ್ ಮೇಲೆ ನೀವು ಚಿಕ್ಕದಾಗಿ ಆನಿಯನ್ಸ್ನ ಕಟ್ ಮಾಡಿಕೊಂಡು ಉದುರಿಸ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಫಟಾಫಟ್ ಅಂತ ಕ್ವಿಕ್ಕಾಗಿ ಆಗೋಗುತ್ತೆ. ಸೊ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಬಿಸಿಯಾದಂತಹ ವೆಜ್ ಫ್ರೈಡ್ ರೈಸು. ಆ್ಯಂಡ್ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಸಲಾಡ್ ಇರಲೇಬೇಕು. ಸೌತೆಕಾಯಿ ಮತ್ತು ನಿಂಬೆಹಣ್ಣು ಅದ್ರ ಮೇಲೆ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ಮೇಲೆ ತಿಂತಾ ಇದ್ದರೆ ಮಜಾನೇ ಬೇರೆ. ಅದು ಬಿಸಿ ತಿನ್ನಬೇಕು, ಆಗಲೇ ಒಂಥರ ಮಜಾ ಸಿಗೋದು. ತಣ್ಣಗಾದ್ಮೇಲೆ ಆ ಮಜಾ ಎಲ್ಲ ಫೀಲ್ ಆಗೋಲ್ಲ. ಸೊ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಯ್ತಾ ಡಿಶ್ಶು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಡಿಶ್ ಯಾವುದು ಮಾಡಬೇಕು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ನಾನು ಮಾಡ್ತೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.